ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಿರೀಶ್ ಅವರು ಕಳ್ಳ ಬಂದದ ಅಲ್ವಾ, ಒಡವೆಗಳನ್ನೆಲ್ಲ ಬ್ಯಾಂಕ್ ಲಾಕರಲ್ಲಿ ಇಡೋಣ ಅಂತ ನಂದ ಅವ್ರ ಹತ್ರ ಹೇಳಿದಾಗ ಹೌದು ಅದು ಸರಿನೇ ಇಟ್ಬಿಡೋಣ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ಒಡವೆಗಳನ್ನ ಉಚ್ಚಿ ನೋಡೋದಿಲ್ಲ ಅಲ್ವಾ ಅಲ್ಲಿ ಅಂತ ಪದೇ ಪದೇ ಕೇಳಿದಾಗ ಮೀನಾಗೆ ಡೌಟ್ ಬರುತ್ತೆ. ಯಾಕೆ ಪದೇ ಪದೇ ಕೇಳ್ತಿದ್ರ ಅಂದಾಗ ಅದು ಅಪ್ಪ ಅಮ್ಮ ಕಷ್ಟಪಟ್ಟು ಮಾಡಿಸಿರೋ ಒಡವೆಗಳಲ್ವಾ, ಉಜ್ಜು ನೋಡಿದ್ರೆ ಹಾಗೆ ಸವದು ಗೊತ್ತೇನು ಅಂತ ಹೇಳಿ ಪ್ರಿಯಾ ತಪ್ಪಿಸ್ಕೋತಾರೆ. ನಂತರ ಇಲ್ಲಿ ಗಿರೀಶ್ ಅವರು ಮೀನಾ ಒಡವೆ, ಪ್ರಿಯಾ ಒಡವೆ, ಹಾಗೆ ಅಮ್ಮ ಒಡವೆ ಎಲ್ಲವನ್ನ ಕೂಡ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗ್ತಿದ್ದಾರೆ. ಅದರ ನಡುವೆ ಇಲ್ಲಿ ಪ್ರಿಯಾ ಬಂದದ ನಿಜಕ್ಕೂ ಅಲ್ಲಿ ಏನು ನೋಡೋದಿಲ್ಲ ಅಲ್ವಾ ಅಂತ ಮತ್ತೆ ಕೇಳ್ತಿದ್ದಾಳೆ. ಆ ರೀತಿ ಏನು ನೋಡಲ್ಲ, ಹೀಗೋಗಿ ಹೀಗಿಟ್ಟು ಬರ್ತೀವಿ ಅಂತ ಹೇಳ್ತಾರೆ ಗಿರೀಶ ಮತ್ತೆ ಅಮ್ಮು. ಅದೇ ಸಮಯಕ್ಕೆ ವೀಣಾ ಅವ್ರು ಬರ್ತಾರೆ. ವೀಣಾ ಅವ್ರು ಬಂದಿದ್ದ ನಮ್ಗೆ ಅರ್ಧ ಗಂಟೆ ಕೆಲಸ ಇದೆ, ಹೋಗಿ ಬರ್ತೀವಿ ಅಂತಾರೆ. ಪ್ರಿಯಾ ನಾನು ಕೂಡ ಬರ್ತೀನಿ, ನಿಮ್ ಬಿಟ್ಟಿರೋಕ್ಕಾಗಲ್ಲ ಅಂತ ಅತ್ತೆಗೆ ಹೇಳಿದಾಗ ಅಮ್ಮ ಬೇಜಾರು ಮಾಡ್ಕೋತಾರೆ. ಏನಿದು ಅಮ್ಮ ಬಂದ್ರು ಅಂತ ಖುಷಿ ಆಗಿರ್ಬೇಕು, ಅದನ್ನ ಬಿಟ್ಟು ಅತ್ತೆ ಜೊತೆ ಹೋಗ್ತೀನಿ ಅಂತಿದ್ಯಲ್ಲ ಅಂತ ವೀಣಾ ಅವರು ಹೇಳೋದಕ್ಕೆ ಇಲ್ಲ ಅಮ್ಮ ನೀನು ಕೂಡ ಬಾ ಹೋಗಿ ಬರೋಣ ಅಂತಾರೆ. ಆದ್ರೆ ಇಲ್ಲಿ ಅತ್ತೆ ಗಿರೀಶ್ ಅವ್ರು ಮಾತ್ರ ಇಲ್ಲೇ ಇರಮ್ಮ, ಅರ್ಧ ಗಂಟೆ ಬಂದ್ಬಿಡ್ತೀನಿ, ಅಮ್ಮ ಬೇಜಾರು ಮಾಡ್ಕೋತಾರೆ ಆಯ್ತಾ ಅಂತ ಹೇಳಿ ಅಮ್ಮ ಕರ್ಕೊಂಡು ಅಲ್ಲಿಗೆ ಹೊರಡ್ತಾರ. ಈ ಕಡೆ ಏನಮ್ಮ ನೀನು ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೋಬೇಕಲ್ವಾ, ಅವ್ರಿಗೆ ಎಲ್ಲಿಗೆ ಹೋಗ್ತಿದಾರೆ ಗೊತ್ತಾ, ಒಡವೆನ ಲಾಕರಲ್ಲಿ ಇಡೋಕೆ ಹೋಗ್ತಿದ್ದಾರೆ. ಏನಾದ್ರೂ ಅಮ್ಮ ಅದು ಹೊಳಿತಾ ಇಲ್ಲ ಅಂತ ಏನಾದ್ರೂ ಒಡವೆನ ಡೂಪ್ಲಿಕೇಟ್ ಅಂತ ಕಂಡಿಡಿದ್ರೆ ಏನ್ ಮಾಡೋದು, ಮೀನಾ ಜೊತೆ ಸೇರ್ಕೊಂಡು ಅವಳು ಕಿಲಾಡಿ ಆಗ್ತಿದ್ದಾಳೆ ಅಂತ ಪ್ರಿಯಾ ಹೇಳಿದಾಗ ನೀನ್ ಏನೇ ಮಾಡು ಯಾವುದೇ ಕಾರಣಕ್ಕೂ ಯಾರು ಕಂಡಿಡಿಯಕ್ಕಾಗಲ್ಲ, ಅಕ್ಕ ಸಾಲಿಗ ಬಂದ್ರು ಕೂಡ 10 ವರ್ಷ ಬೇಕು ಅದನ್ನ ಕಂಡಿಡಿಯೋಕೆ, ಅಂತದ್ರಲ್ಲಿ ಅಮ್ಮು ಕಂಡಿಡಿತಾಳೆ ಅದು ಡೂಪ್ಲಿಕೇಟ್ ಅಂತ ಖಂಡಿತ ಖಂಡಿತ ಕಂಡಿಡಿಯಕ್ಕಾಗಲ್ಲ ಅಂತ ವೀಣಾ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಅದನ್ನ ಕೇಳಿಸ್ಕೊಂಡಿದ್ದ ಏನ್ ಮಾತಾಡ್ತಿದ್ರ, ಏನ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳ್ತಾಳೆ. ಏನಿಲ್ಲ ಅಮ್ಮ ಮದ್ವೆ ಆದ ಹೊಸರಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಆ ನಂತರ ಅತ್ತೆ ಮನೆಯವರು ಒರಿಜಿನಲ್ ಫೇಸ್ ತೋರಿಸ್ತಾರೆ, ಬಟ್ ನಿಮ್ಮ ಮನೆಯವರು ಆ ರೀತಿ ಅಲ್ಲ, ತುಂಬಾ ಒರಿಜಿನಲ್ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ವೀಣಾ ಹೇಳ್ತಾರೆ. ಬಟ್ ಮೀನಾಗೆ ಅದು ಡೌಟ್ ಬರುತ್ತೆ. ಮತ್ತೆ ಮತ್ತೆ ಪ್ರಶ್ನೆ ಮಾಡಿದಾಗ ಪ್ರಿಯಾ ತಿರುಗಿ ಬೀಳ್ತಾರೆ. ಏನದು ನಮ್ಮಮ್ಮನ ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತಿರಲ್ಲ, ಕತ್ ಕೇಳಿಸ್ಕೊಳ್ಳೋದೇ ತಪ್ಪು, ಅದ್ರಲ್ಲಿ ಬೇರೆ ನಮ್ಮ ಪರ್ಸನಲ್ ವಿಷಯ ಇರುತ್ತೆ, ಮತ್ತೆ ಯಾಕೆ ಬಂದು ಕೇಳೋದು ಏನು ಎಂತು ಅಂತ ಪ್ರಿಯಾ ತಿರುಗಿ ಬೀಳ್ತಾರೆ. ಅದು ಹಾಗಲ್ಲ, ಅವ್ರು ಯಾವಾಗ್ಲೂ ಮಗಳು ಅಂತಾರಲ್ವಾ, ಅದೇ ಕಾರಣಕ್ಕೆ ಕೇಳಿದೆ ಅಷ್ಟೇ ಸಲಿಗೆಯಿಂದ ಅಂತ ಹೇಳಿ ಮೀನಾ ಹೇಳ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೋದಾಗ ಇಲ್ಲಿ ಈ ಮೀನಾದಂತೂ ಅತಿ ಆಯ್ತು, ನಂಗೆ ಬರ್ತಿರೋ ಸಿಟ್ಟಿಗೆ ಹೊಡೆದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಅಂತ ಹೇಳಿ ಮಗಳು ಹೇಳಿದಾಗ ಮೀನಾ ಅವ್ರಿಗೆ ಫುಲ್ ಖುಷಿ ಆಗ್ಬಿಡತ್ತೆ, ಮಗಳು ಸೂಪರ್ವಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳಿ. ತದನಂತರ ಇಲ್ಲಿ ವಲ್ಲಭ ಡೆಲಿವರಿ ಕೊಡ್ತಿರುವುದನ್ನ ಅಮ್ಮು ನೋಡ್ತಾಳೆ. ಆ ಕಸ್ಟಮರ್ ತುಂಬಾನೇ ಬೈತಾರೆ ವಲ್ಲಭಂಗೆ, ಅಮ್ಮಗೆ ತುಂಬಾ ಬೇಜಾರಾಗತ್ತೆ. ನಂತರ ಆಯ್ತಾ ನಂದ ಅವರು ಕೇಶವನ ಕೂಡ ಮೀನಾ ಜೊತೆ ಹೋಗು ಅಂತ ಹೇಳಿದ್ದಾರೆ. ಕೇಶವ ಅಂತೂ ಫುಲ್ ಖುಷಿಯಾಗಿದ್ದಾರೆ, ಮೀನಾನ ಅಲ್ಲಿ ಕರ್ಕೊಂಡು ಹೋಗಬೇಕು ಇಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೋತಾ ಇದ್ರೆ ನಂದ ಅವರು ಮೀನಾ ಕೆಲ್ಸಕ್ಕೆ ಹೋಗಿರೋ ಸಮಯದಲ್ಲಿ ನಾನು ಇಬ್ಬರ ಫ್ರೆಂಡ್ಸನ್ನು ಹೋಗಿ ಭೇಟಿ ಮಾಡಿ ಬಂದ್ಬಿಡು, ದುಡ್ಡು ಕೊಡಬೇಕು, ಅವ್ರಿಗೆ ದುಡ್ಡು ಕೊಟ್ಟು ಅವರ ಅಂಗಡಿಲಿ ಏನೇನು ಅಪ್ಡೇಟ್ ಆಗಿದೆ ಅದನ್ನು ತಿಳ್ಕೊಂಡು ಮಾತಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಇದರಿಂದಾಗಿ ಕೇಶವಂಗೆ ಸ್ವಲ್ಪ ಬೇಜಾರಾಗತ್ತೆ. ಈ ಕಡೆ ಮನೆಗೆ ಬಂದಂಥ ಗಿರೀಶ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹಿತ್ತಲಲ್ಲಿ ಅಜ್ಜಿ ಮತ್ತೆ ಅತ್ತಿಗೆ ಬಂದಿದ್ದಾರೆ. ಗಿರೀಶ್ ಅವರು ಅಜ್ಜಿ ಮತ್ತೆ ಅತ್ತಿಗೆ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪ್ರಿಯಾ ಮತ್ತೆ ವೀಣಾ ಅವರು ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ